ನನ್ನ ತಂದೆ ತಪ್ಪು ಮಾಡಿಲ್ಲ, ಹಗರಣದಲ್ಲಿ ಅವರ ಪಾತ್ರ ಇಲ್ಲ. ಡೆತ್ ನೋಟ್ನಲ್ಲಿ ಎಲ್ಲವನ್ನೂ ಕ್ಲಿಯರ್ ಆಗಿ ಬರೆದಿಟ್ಟಿದ್ದಾರೆ. ಅವರು ಯಾವುದೇ ರೀತಿಯ ಹಣವನ್ನ ಕಚೇರಿಯಿಂದ ಪಡೆದಿಲ್ಲ ಅಂತ ಚಂದ್ರಶೇಖರ್ ಆತ್ಮಹತ್ಯೆಯ ಬಗ್ಗೆ ಪುತ್ರ ಶಿಶಿರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಂದೆ ಮನೆಯಲ್ಲಿದ್ದಾಗ ಕಚೇರಿ ಸಮಸ್ಯೆಯನ್ನ ಹೇಳ್ಕೊಳ್ತಿರ್ಲಿಲ್ಲ. ಹಣ ಲೂಟಿ ಮಾಡಿದವರಿಗೆ ಶಿಕ್ಷೆಯಾಗಬೇಕು. ನನ್ನ ತಂದೆಯ ಮೇಲೆ ಯಾವುದೇ ರೀತಿಯಾದಂತಹ ಆರೋಪವನ್ನ ಹೊರಿಸಬಾರದು ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾದಂತಹ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಪುತ್ರ ಶಿಶಿರ್ ಪ್ರತಿಕ್ರಿಯಿಸಿದ್ದಾರೆ. ತಂದೆ ಏನೂ ತಪ್ಪಿಲ್ಲ, ಅವ್ರೇನೂ ಮಾಡಿಲ್ಲ ಸರ್. ಅವ್ರು ಕ್ಲಿಯರಾಗಿ ಡೆತ್ ನೋಟಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಸರ್. ಅವ್ರೇನು ಅಂಥ ಅವತ್ತಿಂದನೂ ಏನೂ ತೊಗೊಂಡಿಲ್ಲ ಸರ್. ಹಳೆ ಆಫೀಸಲ್ಲೂ ಏನೂ ತೊಗೊಂಡಿಲ್ಲ, ಈಗ ಹೊಸ ಆಫೀಸಲ್ಲೂ ಅವ್ರು ಏನೂ ತೊಗೊಂಡಿಲ್ಲ ಸರ್. ಹೆಂಗೆ ಹಳೆ ಆಫೀಸಲ್ಲಿ ಹೆಂಗೆ ಕ್ಲೀನ್ ಹ್ಯಾಂಡ್ ಇದ್ರು ಹಂಗೆ ಹೊಸ ಆಫೀಸಲ್ಲೂ ಹಂಗೆ ಇದ್ದಾರೆ ಸರ್ ಅವರು. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಏನಾರು ಇದೆಯಾ ಸರ್? ಹಾಂ ಸರ್, ಇದೆ. ಬ್ಯಾಂಕ್ ಅಧಿಕಾರಿ ಹೆಡ್ ಇದ್ದಾರೆ, ಅವರು ಸ್ವಲ್ಪ ಅವರು ತೆಗೆದಿದ್ದಾರೆ. ಇನ್ನು 2 ಆಫೀಸರ್ಸ್ ಹೆಸರು ಬರ್ದಿದ್ದಾರಪ್ಪ, ಅವರು ತೆಗೆದಿದ್ದಾರೆ. ಸುಮ್ಮನೆ ನಮ್ಮಪ್ಪ ಏನೂ ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಸುಮ್ಮನೆ ಆರೋಪ ಹಾಕ್ತಾರೆ ಸರ್. ಏನು ಹೇಳ್ತೀರಿ ಒಟ್ಟಾರೆ ಈ ಒಂದು ಸರ್? ನಮಗೆ ನ್ಯಾಯ ಸಿಗ್ಬೇಕು ಸರ್. ತಪ್ಪು ಮಾಡಿಲ್ಲ, ಸುಮ್ಮನೆ ನಮ್ಮ ಮೇಲೆ ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೇನು ನ್ಯಾಯ ಸರ್? ಈಗ ಘಟನೆ ಹಾಂ, ಪೊಲೀಸ್ನವ್ರು ಬಂದಿದ್ರು ಸರ್ ನಿನ್ನೆ. ಬೆಳಗ್ಗೆ ಏನು ಬಂದಿಲ್ಲ ಸರ್. ಸರ್ ನಮಗೆ ನ್ಯಾಯ ಸಿಗ್ಬೇಕು ಸರ್. ತಪ್ಪೇನು ಮಾಡಿಲ್ಲ, ಸುಮ್ಮನೆ ಹಿಂಗೆ ನಮ್ಮ ಮೇಲೆ ಹಿಂಗೆ ಸುಳ್ಳು ಆರೋಪ ಮಾಡಿದ್ರೆ ಏನು ನ್ಯಾಯ ಸರ್? ಏನು ಹೇಳ್ತಿರ್ಲಿಲ್ಲ ಸರ್. ಸರ್ ಅವ್ರಿಗೆ ಯಾರು ದುಡ್ಡು ತಿಂದಿರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.